ಅಂಜಲಿ 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 ಬೇಡ ಕಾಡಿ ನಿಮ್ಮ ಸುಮ್ಮನೆ ಬಿಡಲ್ಲ ನನ್ನ ಸುಮ್ಮನೆ ಬಿಟ್ಬಿಡಿ. ಇಷ್ಟೆಲ್ಲ ಮಾಡಿ ತಪ್ಪಿಸ್ಕೊಂಡು ಹೋಗಕ್ ನೋಡ್ತಾ ಇದ್ಯಾ? ಕಾಳಿ ಹೆಸರು ಹೇಳಿ ನಮ್ ಕಡೆಗೆ ಬಂದಿಡ್ತಿದ್ಯಾ? ನಿನ್ನ ಸುಮ್ನೆ ಬಿಡಲ್ಲ. ಪೊಲೀಸ್ಗೆ ಫೋನ್ ಮಾಡಿ. ನಾನು ಅದೇ ಕೆಲಸ ಮಾಡೋಣ ಅನ್ಕೊಂಡೆ. ಬೇಡ ಬೇಡ, ನನ್ಗೆ ಪೊಲೀಸ್ಗೆ ಇಟ್ಕೊಡ್ಬೇಡಿ. ಬೇಡ ಇಟ್ಕೋ. ನಿನ್ನ ಸುಮ್ನೆ ಬಿಟ್ಬಿಡಕ್ಕಾಗುತ್ತಾ? ಯಾಕೆ ನಮ್ಮನ್ನ ಮೋಸ ಮಾಡಕ್ ಪ್ರಯತ್ನ ಮಾಡಿದೆ? ಹೇಳ. ನಾನ್ ನಿಮ್ಗೆ ಮೋಸ ಮಾಡೋಕ್ ಪ್ರಯತ್ನ ಮಾಡ್ಲಿಲ್ಲ, ಭೂತೋಚ್ಚಾಟನೆ ಮಾಡ್ಬೇಕು ಅಂತಾನೆ ಬಂದಿದ್ದು. ತಲೆ ಕೆಟ್ಟಿದೆ ಅನ್ಸುತ್ತೆ. ತಮ್ಮ ಕುಸು ಅಲ್ಲ, ಅವ್ನು ಇವಳಿಗೆ ಕುಸ್ಬಿಟ್ಲಲ್ಲ, ಅದಕ್ಕೆ ಅವಳಿಗೆ ಫುಲ್ ತಲೆ ಕೆಟ್ಟಿದೆ ಅನ್ಸುತ್ತೆ. ನಮ್ಮ ಮೊದಲು ಹೋಗಿ ಸ್ವಾಮಿ ಜುಟ್ಟು ತರ್ತೀನಿ. ಈ ಕಳ್ಳನ್ ಮಗ ಸುಳ್ಳು ಹೇಳ್ತಿದ್ದಾನೆ. ನಾವೆಲ್ಲ ಪ್ಲಾನ್ ಮಾಡ್ಕೊಂಡೆ ಇಲ್ಲಿಗೆ ಬಂದಿದ್ದು ಅಲ್ವೇನು ಕುಳ್ಳ? ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳೆ, ಏನೇನೋ ಸುಳ್ಳು ಹೇಳ್ಬೇಡ. ಏಯ್ ಹೋಗೋ, ನಾನೆಲ್ಲೂ ಸುಳ್ಳು ಹೇಳ್ತಿದ್ದೀನಿ, ನೀನೇ ಸುಳ್ಳು ಹೇಳ್ತಿರೋದು. ಕಳ್ಳ ಸ್ವಾಮಿ, ನೀನ್ ನನ್ಗೆ ಮೋಸ ಮಾಡಿ ನನ್ನೇ ಸೋಲಿಸ್ಬಿಟ್ಟಿಯಲ್ಲೋ. ಎಲ್ರ ಮುಂದೆ ನನಗೆ ದೊಡ್ಡ ಅವಮಾನ ಆಗೋಯ್ತು. ಇದನ್ನ ಸಹಿಸ್ಕೊಳ್ಳೋದಕ್ಕೆ ನನ್ನಿಂದ ಆಗ್ತಿಲ್ಲ. ಪ್ರತಿ ಸರಿ ಹೀಗೆ ಸೋಲನ್ನು ಒಪ್ಕೊಳ್ಳೋದಕ್ಕೆ ನನ್ನಿಂದ ಆಗ್ತಿಲ್ಲ. ಸೋತಿದ್ದು ನೀನಲ್ಲ, ನಾನು. ನನ್ನ ಎದೆಯಲ್ಲಿ ಬೆಂಕಿ ಹೊತ್ತಿ ಉರಿತಾ ಇದೆ. ನನ್ನ ರಕ್ತ ಕೊತ ಕೊತ ಅಂತ ಕುದೀತಾ ಇದೆ. ನನ್ನ ಮುಂದೆ ಆರಾಧಿಸುವೆ ಮದನಾರಿಂದ ಹಾಡ್ತೀಯೇನೋ? ನಾನು ಕಾಳಿ ತರ ಕಾಣ್ತೀನೇನೋ? ಈಗ ನೋಡು, ಭದ್ರಕಾಳಿಯಾಗಿ ನಿನ್ ರಕ್ತ ಹೀರ್ಬಿಡ್ತೀನಿ. ನಾನು ನಿನ್ ಸುಮ್ಮನೆ ಬಿಡಲ್ಲ, ನಿನ್ನ ಕೊಂದು ಬಿಡ್ತೀನಿ ಕಣೋ.
ಈ ರಾಗಿಣಿ ಏನೇ ಮಾಡ್ತಿದ್ಯಾ ನೀನು? ಅವನೇನಾದ್ರೂ ಸತ್ತು ಹೋದ್ರೆ ನೀನು ಜೈಲಿಗೆ ಹೋಗ್ಬೇಕಾಗತ್ತೆ. ಹುಷಾರು. ಏಯ್, ನಿಜ ಹೇಳೋ, ನಮ್ಮನೆ ವಿಷಯ ನಿನ್ಗೆ ಹೇಗೆ ಗೊತ್ತಾಯ್ತು? ನಮ್ಮ ಮನೇಲಿ ಭೂತ ಇದೆ, ನನ್ನ ಸೊಸೆಗೆ ಮಕ್ಕಳಿಲ್ಲ ಅಂತ ನಿನ್ಗೆ ಯಾರು ಹೇಳ್ದವ್ರು? ಮಕ್ಕಳು ಕಾಳಿ, ಎಲ್ಲ ಮಹಾತಾಯಿ ಕಾಳಿ ಮಹಿಮೆ. ಇಲ್ಲ ಇಲ್ಲ, ನಿಮ್ ಮನೇಲಿ ಕೆಲ್ಸದವಳು ಇದ್ಲಲ್ಲ, ಅವ್ರ ಜೊತೆಲಿ ಮೊದ್ಲೇ ಮಾತಾಡಿ ಎಲ್ಲ ವಿಷಯ ತಿಳ್ಕೊಂಡಿದ್ದ. ಅಯ್ಯೋ, ಹಾವಿಗೆ ಹಾಲಿರ್ದಂಗೆ ಆಯ್ತಲ್ಲೇ. ಈ ಕಳ್ಳನ ಜೊತೆ ಸೇರ್ಕೊಂಡು ನಮ್ಗೆ ಮೋಸ ಮಾಡಿದ್ದಾಳೆ. ಅದಕ್ಕೆ ಊರಿಗೆ ಹೋಗೋ ನೆಪ ಹಾಕೊಂಡು ನಮ್ಮನೆ ಕೆಲ್ಸಕ್ಕೆ ಚಕ್ಕರ್ ಹೊಡೆದಿರೋದು. ಇಲ್ಲೋಡಿ, ಕೂದಲನ್ನ ದೇವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದೆಲ್ಲ ಸುಳ್ಳು. ಸ್ವಾಮಿ ಕೂಲು ಇಲ್ಲೇ ಇದೆ ನೋಡಿ. ಹಾಗಿದ್ರೆ ನಿನ್ ಭೂತನ ಓಡಿಸೋದಕ್ಕೆ ಕೂದಲನ್ನ ಬಲಿ ಕೊಟ್ಟೆ ಅಂದ್ಯಲ್ಲ, ಅದ್ ಸುಳ್ಳ? ನೋಡಿ, ಈ ಡೋಂಗಿ ಸ್ವಾಮಿ ವಿಗ್ಗು ಇಲ್ಲಿದೆ. ಸ್ವಾಮಿ ಜಟೆ ಸಿಕ್ತು, ಸ್ವಾಮಿ ಜಟೆ ಸಿಕ್ತು. ನಿತ್ಯ, ಇದು ನಿನ್ನ ಹತ್ರ ಹೇಗೆ ಬಂತು? ಅದನ್ನ ನಾನೇ ಎತ್ಕೊಂಡು ಬಂದಿದ್ದು. ಇವನು ಕಳ್ಸ್ವಾಮಿ ಅಂತ ನಂಗೆ ಮೊದ್ಲಿಂದನೂ ಅನುಮಾನ ಇತ್ತು. ಹೇಗೋ ನನ್ನ ಕೈಗೆ ಸಿಕ್ತು. ನಿನ್ನ ಜನ್ಮಕ್ಕೆ ಕಾಳಿಗೆ ಕೂದಲನ್ನ ಬಲಿ ಕೊಟ್ಟೆ ಅಂತ ಸುಳ್ಳು ಹೇಳ್ತೀಯಾ? ಅವ ಬಲಿ ಕೊಟ್ಟಿದ್ದೆ, ಆದ್ರೆ ಕಾಳಿ ಬಲಿನ ಸ್ವೀಕಾರ ಮಾಡಿಲ್ಲ, ಅದಕ್ಕೆ ವಾಪಸ್ ಬಂದಿದೆ. ನೋಡ್ತಾ ಇದ್ರಿ, ಕಾಳಿ ದೇವರು ಇವನ್ ತಲೆಯಲ್ಲಿರೋ ಕೂದಲು ಎಲ್ಲ ಉದುರ್ಸ್ಬಿಡ್ತಾನೆ. ಮಾತೆತ್ತಿದ್ರೆ ಓಂ ಕಾಳಿ ಅನ್ಕೊಂಡು ಮಾವಿನ ಹಣ್ಣು ಸೃಷ್ಟಿ ಮಾಡ್ತಿದ್ದಲ್ಲ, ಹೇಗೋ ಮಾಡ್ತಿದ್ದೆ? ಓ, ಅದಾ ತೋರಿಸ್ತೀನಿ ರೀ. ಏ ಕಲ್ಸ್ವಾಮಿ, ಆ ಮಾವಿನ ಹಣ್ಣು ಹೇಗ್ ಬರುತ್ತೆ ತೋರ್ಸು. ಏಯ್, ನಿನ್ನ ಕೇಳ್ತಿರೋದು, ಹಣ್ಣೇಗ್ ಮ್ಯಾಜಿಕ್ ಮಾಡ್ತಿದ್ದೆ ತೋರ್ಸೋ. ಪಾಪ ಕಲ್ಸ್ವಾಮಿ ಕೈ ಕಟ್ಟಾಕಿದಾರಲ್ಲ, ಅದಕ್ಕೆ ಅವ್ನ್ಗೆ ಮಾಡಕ್ ಆಗ್ತಿಲ್ಲ. ನಾನ್ ಮಾಡಿ ತೋರಿಸ್ತೀನಿ ನೋಡಿ. ನೋಡು, ಮತ್ತೆ ನಾಟಕ ಶುರು ಮಾಡಬೇಡ, ಹೊಡೆದಾಕ್ಬಿಡ್ತೀನಿ. ನೋಡಿ ಸ್ವಾಮಿ, ನಮ್ ಸ್ವಾಮಿ ಇರತ್ತೆ ಹೀಗೆ, ಕಲ್ಸ್ವಾಮಿ ಇವನು. ಏ ಕುಳ್ಳ, ಈ ಬೋಡ ನನ್ನ ಮದ್ವೆ ಆಗ್ಬೇಕು ಅಂತಿದ್ದ, ಇವಾಗ ಸಿಗಾಕೊಂಡ್ಬಿಟ್ನಲ್ಲ. ಬಾ, ನಾನು ನೀನು ಓಡೋಗೆ ಮದ್ವೆ ಆಗೋಣ. ಹೌದು, ಪ್ಲೀಸ್ ಬಿಚ್ಚಿಬಿಡ್ರಿ. ನಿನ್ ಯೋಗ್ಯತೆ ಒಂದೊಂದಾಗಿ ಈಚೆ ಬರ್ತಿದೆ. ಆ ಕುಂಟಂಗೆ ಕಾಲ್ ಸರಿಯೋಗಾಗ್ ಮಾಡಿ ಸುತ್ತ ಓಡಿಸ್ದೆಯಲ್ಲ, ಅದೇನ್ ಪವಾಡ? ಅದ್ ಏನ್ ಮ್ಯಾಜಿಕ್ ಅಂತ ನನ್ಗೂ ಗೊತ್ತಾಗ್ತಿಲ್ಲ. ಹೇಳು ಕಲ್ಸ್ವಾಮಿ. ಆ ಕಾಲಿಲ್ದಿರೋ ಕುಂಟ ಡಕಾಯ್ತ ಅಂತ ನಮ್ ಸ್ವಾಮಿ ಸುಳ್ಳು ಹೇಳಿದ್ದು. ಅವ್ನ್ ಯಾರು ಅಂತಾನೆ ನಮ್ ಸ್ವಾಮಿ ಗೊತ್ತಿಲ್ಲ. ಈ ಕುಳ್ಳನೇ ಅವನ್ಗೆ ಫೋನ್ ಮಾಡಿ ಕರ್ಸಿ ನಾಟಕ ಮಾಡಿಸಿದ್ದು. ಎಂತ ಮನೆ ಹಾಳವನು ನೀನು? ಸ್ವಲ್ಪ ಯಾ ಮಾರಿದ್ರೆ ನಮ್ಮ ಮನೆನೇ ಹಾಳು ಮಾಡ್ಬಿಡ್ತಿದ್ದಿಲ್ಲ.
ಏಯ್ ಕಳ್ಸ್ವಾಮಿ, ನನ್ನ ಮೆಟ್ಲಿಂದ ಕೆಳಗೆ ಬೀಳಿಸ್ದಿಯಲ್ಲ, ಅದ್ಯಾ ಪವಾಡ? ಅಯ್ಯಯ್ಯೋ, ಆ ಪವಾಡನ ಖಂಡಿತ ನಾನು ಮಾಡಿದ್ದಲ್ಲ. ನಿಮ್ಮ ಕೈ ಹಿಡ್ದು ಎಳೆದಿದ್ದು ಆ ಭೂತನ ಇರಬೇಕು. ಅಯ್ಯೋ ಮಾಡಿ ಚಿಕ್ಕಮ್ಮ, ಅದು ನಾನು ಹೇಳ್ಕೊಂಡು ಬಂದಿದ್ದು, ಈ ಕಳ್ಸ್ವಾಮಿ ಅಲ್ಲ. ನಿಜವಾಗ್ಲೂ ಭೂತಾನ? ಏ ಕಳ್ಳ, ನಾವಿಷ್ಟು ದಿನ ಕೊಟ್ಟ ದುಡ್ಡೆಲ್ಲ ಎಲ್ಲೋ ಇಟ್ಟಿದ್ಯಾ? ಒಂದು ಪೈಸನ್ನು ಬಿಡದೇನೆ ವಾಪಸ್ ಕೊಟ್ಟಿಯೋ ಸರಿ, ಇಲ್ಲ ಅಂದ್ರೆ ಕೆಳಗಡೆ ಕೊಟ್ಟು ತುಳ್ದು ಹಾಕ್ಬಿಡ್ತೀನಿ. ಇನ್ನೆಲ್ಲಿರುತ್ತಮ್ಮ, ಈ ಕುಳ್ಳ ಜೋಳ್ಗೆಲ್ಲಿ ಇಟ್ಕೊಂಡಿರ್ತಾನೆ, ಹುಡುಕಿದ್ರೆ ಸಿಗುತ್ತೆ. ಎಲ್ಲಿ ರಾಗಿಣಿ, ಇದ್ರಲ್ಲಿ ಒಂದು ಪೈಸೆ ಇಲ್ಲ ಕಣೆ. ಎಲ್ಲಾನು ಯಾರ ಕೈಲೋ ಕೊಟ್ಟು ಕಳ್ಸಿದಾನೆ ಅನ್ಸುತ್ತೆ. ನಿಮ್ ದುಡ್ಡು ಇವನ ಹತ್ರನೇ ಇದೆ, ಸೊಂಟದಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ನೋಡಿ. ಸೊಂಟದಲ್ಲಿ ಸೊಂಟನೆಲ್ಲ ಸೊಂಟದಲ್ಲಿ ಸಿಕ್ಕಿಸ್ಕೊಂಡಿದ್ಯಾ? ಪೊಲೀಸ್ ಅವ್ರು ಬಂದ್ರು. ಐ ಮಾಮ ಬಂದ್ರು, ಮಾಮ ಬಂದ್ರು, ಮಾಮ ಬಂದ್ರು. ನೋಡಿ ನೋಡಿ, ನನ್ನ ಮಾತು ಕೇಳಿ, ನಾವು ತಪ್ಪು ಮಾಡಿದ್ದು ನಿಜ, ಆದರೆ ನಿಮ್ಮ ದುಡ್ಡನ್ನ ನಿಮ್ಗೆ ವಾಪಸ್ ಕೊಟ್ಬಿಟ್ಟಿದ್ದೀವಲ್ಲ, ಮತ್ತೆ ಈ ಮನೆ ಕಡೆ ತಲೆ ಹಾಕಲ್ಲ. ನಮ್ಮನ್ನು ಬಿಟ್ಟುಬಿಡಿ. ಹೌದು, ಇದೊಂದು ಅವಕಾಶ ಕೊಡಿ, ಮತ್ತೆ ಯಾವತ್ತೂ ಇಂಥ ತಪ್ಪು ಮಾಡಲ್ಲ. ಸುಳ್ಳು ಹೇಳ್ತಿದ್ದಾನೆ, ನಂಬೇಡಿ. ಮಂತ್ರವಾದಿ ಅತ್ತೆಗೆ ಗೋರ್ಮೆಂಟ್ ಮಾಡಿದ್ದು ನನಗೆ ಖುಷಿ ಆಯ್ತು. ಆದ್ರೆ ತಮ್ಮಂಗೆ ತಲೆ ಕೆಡ್ಸಕ್ ಹೋದ್ರಲ್ಲ, ನಿಮ್ಗೆ ಪನಿಷ್ಮೆಂಟ್ ಆಗ್ಲೇಬೇಕು. ಇನ್ಸ್ಪೆಕ್ಟರ್, ಇವನೊಬ್ಬ ಕಳ್ಳುಸ್ವಾಮಿ, ಇವರಿಬ್ರು ಅವ್ನ ಶಿಷ್ಯಂದ್ರು, ದಯವಿಟ್ಟು ಅರೆಸ್ಟ್ ಮಾಡಿ. ಬಾರ. ಓ ಇವನಾ, ಮಾಮೂಲಿ ಹಳೆ ಗಿರಾಕಿ. ಏನೋ ದೊಡ್ಡ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಜೈಲಿಂದ ಆಚೆ ಬಂದಿದ್ದೆ. ಈಗ ಸ್ವಾಮಿ ವೇಷ ಹಾಕೊಂಡು ಹಗಲ್ದೊಳಗೆ ಇಳ್ದಿದ್ಯಾ ರಾಸ್ಕಲ್. ಅಯ್ಯೋ, ನನಗೇನು ಮಾಡಬೇಡಿ. ನನ್ನ ಜೀವನದಲ್ಲಿ ಇನ್ಯಾವತ್ತೂ ಇಂಥ ತಪ್ಪು ಮಾಡೋದಿಲ್ಲ. ಪ್ಲೀಸ್ ಬಿಟ್ಬಿಡಿ. ಕಾಳಿ, ಆ ಅಮ್ಮನ ಜೊತೆ ಡೈರೆಕ್ಟಾಗಿ ಕಾಂಟ್ರಾಕ್ಟ್ ಇಟ್ಕೊಂಡಿದ್ದಲ್ಲ, ಅವ್ರನ್ನೇ ಬಂದು ಬಿಡ್ಸಕ್ ಹೇಳು. ಈಡಿಯಟ್, ನಿನಗೆ ಲೂಟಿ ಮಾಡೋದಕ್ಕೆ ಬೇರೆ ಯಾರು ಸಿಗ್ಲಿಲ್ವಾ? ನಾನೇ ಸಿಕ್ಕದ್ನಾ? ಸುಲಭವಾಗಿ ಎಲ್ಲ ಲೂಟಿ ಮಾಡ್ಕೊಂಡು ಹೋಗ್ಬೋದು ಅಂತ ಅನ್ಕೊಂಡಿದ್ಯಾ? ನೀನ್ ಮಾಡಿರೋ ಕೆಲ್ಸಕ್ಕೆ ಜೈಲು ಒಳಗಡೆ ಕೊಳ್ತು ಸಾಯ್ಬೇಕು ಮಗನೇ ನೀನು. ಥು. ಇನ್ಸ್ಪೆಕ್ಟರ್, ಇವ್ ಮಾತ್ರ ಹೊರಗಡೆ ಬರಬಾರ್ದು, ಒಳಗಡೆ ಹಾಕಿ ಚೆನ್ನಾಗಿ ರುಬ್ಬಿ ಹಣ್ಗಾಯಿ ನೀರ್ಗಾಯಿ ಮಾಡಿ. ನೋಡಿ, ಈಗಾಗಲೇ ನಾನು ನನ್ನ ತಪ್ಪು ಒಪ್ಕೊಂಡಿದ್ದೀನಿ. ಈ ಮನೆಯಲ್ಲಿದ್ದರೂ ಕಳ್ತನ ಮಾಡಿಲ್ಲ, ದರೋಡೆ ಮಾಡಿಲ್ಲ. ನೀವು ಕೊಟ್ಟಷ್ಟೇ ದುಡ್ಡು ತಗೊಂಡಿದ್ದೀನಿ. ಕೊನೆಯದಾಗಿ ಎಲ್ಲರನ್ನು ಕ್ಷಮೆ ಕೇಳ್ತಾ ಇದ್ದೀನಿ. ದಯಮಾಡಿ ಬಿಟ್ಟುಬಿಡಿ. ಇನ್ಸ್ಪೆಕ್ಟರ್, ಮುಖ ನೋಡೋದಕ್ಕೂ ಅಸಹ್ಯ ಆಗ್ತಿದೆ. ಮೊದಲು ನನ್ನ ಹೇಳ್ಕೊಂಡು ಹೋಗಿ. ಹೇಯ್ ನಡಿಯೋ, ಮಾಡೋದೆಲ್ಲ ಮಾಡಿ ಏನ್ ಪುರಾಣ ಓದ್ತಾ ಇದ್ಯಾ? ಇಂಥವ್ರಿಂದನೇ ಸಾಮಾನ್ಯ ಜನರು ಕಾವಿ ತೊಟ್ಟಿರೋರ ಮೇಲೆ ಸಂಶಯ ಪಡೋ ಹಾಗಾಗಿದೆ. ನಮ್ಮ ಪರಂಪರೆಗೆ ಮಸಿ ಬಳಿಯೋ ಕೆಲಸ ಮಾಡಿದ್ದಾನೆ. ನೀನೀಗ ಮೋಸ ಮಾಡಿರೋದು ನಮಗೆ ಮಾತ್ರ ಅಲ್ಲ, ಇಡೀ ಸನ್ಯಾಸ ಸಂಸ್ಕೃತಿಗೆ ಕಳಂಕ ತಂದಿದ್ಯಾ. ಥ್ಯಾಂಕ್ ಯು ಮಿಸ್ಟರ್ ರಾಜೀವ್. ಇವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಟ್ಟು ಒಳ್ಳೆ ಕೆಲಸ ಮಾಡಿದೆ. ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಬರ್ಕೊಡಿ. ಆಯ್ತು ಸರ್. ಸಾರ್ ಸಾರ್ ಬಿಟ್ಬಿಡಿ ಸಾರ್. ಸಾರ್ ಸಾರ್
ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ಡೋಂಗಿ ಸ್ವಾಮಿನ ಇರಬಹುದು, ನನಗೆ ಭೂತ ಓಡ್ಸಕ್ ಬರ್ತಾ ಇರಬಹುದು, ಆದ್ರೆ ಈ ಮನೆಯಲ್ಲಿ ಭೂತ ಇರೋದಂತೂ ನಿಜ. ಅದು ನಕಲಿ ಭೂತ ಅಲ್ಲ, ನಿಜವಾದ ಭೂತ. ಇದು ಭೂತ ಬಂಗಲೆ. ನನ್ನ ಮಾತನ್ನು ನಂಬಿ ಆ ಭೂತದ ಕಾರಣಕ್ಕೆ ನಾವಿವತ್ತು ಸಿಕ್ಕಾಕೊಂಡಿರೋದು. ಅದೇ ಭೂತ ನಿಮ್ಗೂ ಒಂದಲ್ಲ ಒಂದು ದಿವಸ ಕತ್ತಿ ಕಾಣಿಸುತ್ತೆ. ಈ ಮನೆಯಲ್ಲಿ ಯಾವ ಭೂತನೂ ಇಲ್ಲ, ನಾನು ಅಂಜಲಿ ಇರೋದು. ಹೇ ನಡಿಯೋ, ನನ್ನ ಮನೆ ಥ್ರೆಟ್ ಮಾಡ್ತೀಯ ಇಡಿಯಟ್. ಅಯ್ಯಯ್ಯೋ ರಾಗಿಣಿ, ಅವ್ನು ಡೋಂಗಿ ಸ್ವಾಮಿನೇ ಇರ್ಬೋದು ಕಣೆ, ಆದರೆ ಅವ್ನು ಹೇಳಿದ್ರಲ್ಲಿ ನಿಜ ಇದೆ. ಈ ಮನೇಲಿ ನಿಜವಾದ ಭೂತ ಇದೆ. ನಾವು ಈ ಮನೇಲಿ ಇರೋದು ಬೇಡ, ಇನ್ನಿದು ಹೊಟ್ಟೋಗೋಣ. ಅಮ್ಮ ನಿನಗೆ ಸುಮ್ಮನೆ ಇರು, ಆ ವಿಷಯ ಆಮೇಲೆ ಮಾತಾಡೋಣ. ನೋಡಿದ್ಯಾ ಬಾಮು, ಈ ಮನೇಲಿ ಭೂತ ಇದೆ ಅಂತ ನಾನು ಹೇಳಿದ್ರೆ ನೀವು ಯಾರು ನಂಬ್ತಾ ಇರಲಿಲ್ಲ. ನೋಡು ಈಗ ಸ್ವಾಮೀಜಿನೂ ಅದೇ ಮಾತನ್ನು ಹೇಳ್ಬಿಟ್ಟು ಹೋದ. ಹಾಂ ಹೌದು ರೀ, ನನಗೆ ಆ ಭೂತ ಮೆಟ್ಲಿಂದ ಎಳ್ಕೊಂಬಂದಾಗಿಂದ ತುಂಬ ಭಯ ಆಗ್ತಾ ಇದೆ ನನಗೆ. ಅಯ್ಯೋ ಮಾಡಿ ಚಿಕ್ಕಮ್ಮ, ಅದು ಭೂತ ಅಲ್ಲ, ನಾನು ಇಲ್ದಿದ್ದು ಅಂತ ಹೇಳ್ತಾನೆ ಇದೀನಲ್ಲ. ಎಸ್ ಡಾಕ್ಟರ್? ಹೌದಾ? ಒಳ್ಳೆ ಸುದ್ದಿ ಹೇಳಿದ್ರಿ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನಾನು ಈಗಲೇ ಬರ್ತೀನಿ. ನೋಡಿ, ಈ ವಿಷಯದ ಬಗ್ಗೆ ಈಗಲೇ ಚರ್ಚೆ ಮಾಡೋದು ಬೇಡ. ನನಗೂ ಇದ್ರ ಬಗ್ಗೆ ಈಗ ನಂಬಿಕೆ ಬರ್ತಾ ಇಲ್ಲ. ಯಶೋಧನ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರಂತೆ. ಅವಳು ಮನೆಗೆ ಬಂದಮೇಲೆ ಅಜ್ಜಿಗೆ ಎಲ್ಲ ವಿಷಯನೂ ತಿಳಿಸಿ ಒಂದು ನಿರ್ಧಾರ ತಗೊಳ್ಳೋಣ. ಅಲ್ಲಿವರೆಗೂ ಎಲ್ಲರೂ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಅಮ್ಮ ಬರ್ತಿದ್ದಾಳ. ಮಜಾ 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 ಮಜಾ. ನನ್ನ ರೂಮ್ ಕಡೆಗೆ ಯಾರೂ ಬರಲೇ ಇಲ್ವಲ್ಲ. ನಿತ್ಯನೂ ಬರಲಿಲ್ಲ, ಬಂಗಾರಿನೂ ಬರಲಿಲ್ಲ. ಆ ಕಳ್ಳು ಸ್ವಾಮಿ ಬಂಗಾರಿಗೆ ಏನಾದ್ರು ಮತ್ತೆ ತೊಂದರೆ ಕೊಟ್ಬಿಟ್ಟ ಹಾಗೆ. ನಾನು ಕೂಗಿದ್ರೆ ಯಾರಿಗೂ ಕೇಳಿಸೋದೂ ಇಲ್ಲ. ನಿತ್ಯ, ಏ ನಿತ್ಯ, ಬಂಗಾರ ಬಾ, ಬೈ ಬೈ ಬೈ. ಬಂಗಾರ, ನಿಗೇನು ಆಗಿಲ್ಲ ತಾನೆ? ಇಲ್ಲ ಅಜ್ಜಿ, ನಂಗೇನು. ನನಗೆ ನಿನ್ನೆ ಯೋಚನೆ ಆಗ್ಬಿಟ್ಟಿತ್ತು, ಈಗ ಸಮಾಧಾನ ಆಯ್ತು ನೋಡು. ಹೌದು, ಆ ಕಳ್ಳಸ್ವಾಮಿ ಇನ್ನೂ ಮನೇಲೇ ಇದ್ದಾನ, ಇಲ್ಲ ಆ ರಾಗಿಣಿ ದುಡ್ಡು ದೋಚ್ಕೊಂಡು ಹೊರಟೋದ್ನ? ಅಜ್ಜಿ, ಆ ಬೋಳ್ಗೊಂಡ ಸ್ವಾಮಿನ ಪೊಲೀಸ್ ಮಾಮ ಬಂದು ಹಿಡ್ಕೊಂಡೋಗ್ಬಿಟ್ರು. ಹೌದಾ? ಒಳ್ಳೆ ಕೆಲಸ ಆಯಿತು, ಅವನಿಗೆ ತಕ್ಕ ಶಾಸ್ತಿ ಆಯಿತು. ಅಂದಹಾಗೆ ಅವನು ಕಳ್ಳಸ್ವಾಮಿ ಅಂತ ಎಲ್ರಿಗೂ ನೀನೇ ಹೇಳಿದ್ಯಾ? ಅಜ್ಜಿ, ಅವನು ಗರಟೆಲೋ ಮ್ಯಾಜಿಕ್ ಮಾಡಿದ್ದ. ಆಗ ಅವನ್ನೆಲ್ಲರಿಗೂ ಕಳ್ಸ್ವಾಮಿ ಅಂತ ಗೊತ್ತಾಗೋಯ್ತು. ಹೌದಾ? ಹ್ಞೂ ಅಜ್ಜಿ. ಆಮೇಲೆ ಆ ಕಳ್ಸ್ವಾಮಿನ ಎಲ್ಲಾರು ಆಟ ಆಡ್ಸ್ಕೊಂಡು ಹೊಡೆದ್ರು. ಆಗ ಅವನ್ನೆಲ್ಲರಿಗೂ ಕಳ್ಸ್ವಾಮಿ ಅಂತ ಗೊತ್ತಾಗೋಯ್ತು. ಅಪ್ಪ, ಇಷ್ಟೆಲ್ಲ ನಡೀತಾ? ಎಷ್ಟು ಧೈರ್ಯ ನಿನಗೆ! ಅಂತೂ ನೀನು ಕಳ್ಳಸ್ವಾಮಿನ ಚೆನ್ನಾಗಿ ಆಟ ಆಡ್ಸಿದೀಯ. ಹಾಂ, ಪುಟ್ಟೋಳಾದರೂ ಅವನಿಗೆ ಚೆನ್ನಾಗಿ ಬುದ್ಧಿ ಕಲಿಸಿದೀಯ. ನಿನಗಿರೋ ಬುದ್ಧಿ ದೊಡ್ಡವ್ರಿಗೂ ಇಲ್ಲ ನೋಡು. ಎಲ್ಲರೂ ಆ ಕಳ್ಳಸ್ವಾಮಿನ ದೊಡ್ಡ ಪವಾಡ ಪುರುಷ ಅಂತ ತಿಳ್ಕೊಂಡಿದ್ರು. ನೀನು ಆ ಮಂತ್ರವಾದಿ ಅತ್ತೆಗೂ ಚೆನ್ನಾಗಿ ಆಟ ಆಡ್ಸಿದೀಯ. ನಿನ್ನ ಕಂಡ್ರೆ ನನಗೆ ಎಷ್ಟು ಹೆಮ್ಮೆ ಅನಿಸುತ್ತೆ ಗೊತ್ತಾ ಪುಟ್ಟಿ?
ಎಲ್ಲರ ಮನೆಯಲ್ಲೂ ನಿನ್ನಂಥ ಒಂದು ಬಂಗಾರಿ ಇದ್ದರೆ ಆ ಮನೆ ತುಂಬ ಕಳಕಳೆಯಾಗಿರುತ್ತೆ ಗೊತ್ತಾ? ಕಿಶೋರ್ ಪುಟ, ನೋಡು ಯಾರು ಬಂದಿದ್ದಾರೆ ಅಂತ. ಕಿಶೋರ್. ಅಜ್ಜಿ ಅಜ್ಜಿ, ಅಮ್ಮ ಆಸ್ಪತ್ರೆಯಿಂದ ಬಂದಿದ್ದಾಳಂತೆ. ಏನು, ಯಶೋಧ ಆಸ್ಪತ್ರೆಯಿಂದ ಬಂದ್ಲಾ? ಹ್ಞೂ ಅಜ್ಜಿ, ನಾನು ಹೋಗಿ ಅಮ್ಮನ ಮಾತಾಡ್ಸ್ಕೊಂಡು ಬರ್ತೀನಿ. ಅಯ್ಯೋ ಮೆಚ್ಚಗೆ ಮೆಚ್ಚಗೆ ಪುಟ್ಟ. ಯಶೋಧ ಅಂದರೆ ಈ ಮಗುಗದು ಎಷ್ಟು ಪ್ರೀತಿ. ಅಮ್ಮ ಬಂದಿದ್ದು ಇವಳಿಗೊಂದು ದೊಡ್ಡ ನಿಧಿನೇ ಸಿಕ್ಕಾಗ ಆಗ್ಬಿಡ್ತು. ಆಯ್ತು, ಇನ್ನು ಇಡೀ ದಿನ ಅಮ್ಮನ ಮಗ್ಗಲ್ ಬಿಟ್ಟು ಅಲ್ಗೋಳ ಇವಳು. ಅಮ್ಮ ಅಂದರೆ ಅಷ್ಟೊಂದು ಪ್ರೀತಿ ಈ ಮಗುಗೆ. ಪಾಪ, ಈ ಮಗುನ ಕಳ್ಕೊಂಡಿರೋ ಆ ತಾಯಿ ಅದೆಷ್ಟು ಒದ್ದಾಡ್ತಾ ಇದ್ದಾಳೋ ಏನೋ. ಮಗುವಿನ ನೆನಪಿನಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾಳೆ ಅನ್ಸುತ್ತೆ. ಪಾಪ.